ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಶನಿವಾರ. ಇನ್ನು ಟೈಮ್ ಒಂದು 8 ಕಾಲಾಗಿತ್ತು. ನಾನು ವೀಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಇನ್ನು ಅಂಕಿತ ಬಂದಿದ್ಲು. ಅಂಕಿತನ ಮಾತಾಡ್ಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಮನೆ ಹತ್ರ ಹೋದೆ. ನಮ್ಮ ಎದುರು ಮನೆ ಅಂದರೆ ನಮ್ಮ ಮನೆ ಆಪೋಸಿಟ್ ಒಂದು ಮನೆ ಇದೆ. ಅವ್ರ ಮನೆ ಹತ್ರ ಬಿಕ್ಕೆ ಗಿಡ ಎಲ್ಲ ಹಾಕಿದ್ದಾರೆ. ಚೆನ್ನಾಗಿ ಬಿಟ್ಟಿತ್ತು ಬಿಕ್ಕೆಕಾಯಿ. ನೋಡ್ತಾ ಇದ್ದೆ, ಸ್ವಲ್ಪ ದೊಡ್ಡ ಸೈಜ್ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಸ್ವಲ್ಪ ಆವಾಗ ತಾನೇ ಸ್ಟಾರ್ಟಿಂಗು ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಇತ್ತು, ಅಷ್ಟೊಂದು ದೊಡ್ಡದಾಗಿರಲಿಲ್ಲ. ಇನ್ನು ನೋಡ್ತಾ ಹಂಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಇನ್ನು ತೆಂಗಿನಕಾಯಿ ಕೂಡ ತುಂಬ ಇದ್ದಾವೆ. ಇವಾಗಂತೂ ಚೆನ್ನಾಗಿ ಬಿಟ್ಟಿದೆ. ಮಳೆ ಬಂದ್ರಂತೂ ತೆಂಗಿನಕಾಯಿ ತುಂಬ ಚೆನ್ನಾಗಿ ಬಿಡ್ತವೆ. ಇದನ್ನು ಸ್ವಲ್ಪ ಕಾಯಿ ಆಗಿಲ್ಲ, ಬರೀ ಎಳ್ನೀರು ಥರ ಇದೆ ಇದೆಲ್ಲ. ನೋಡ್ತಾ ಇರ್ಬೋದು ಎಷ್ಟೊಂದು ಸ್ವಲ್ಪ ದೊಡ್ಡ ಗುಚ್ಚೆ ಬಿಟ್ಟಿತ್ತು. ಇನ್ನು ಈ ಕಡೆ ಬಂದು ಚಿಕ್ಕಮ್ಮ ಅಂದರೆ ಅಂಕಿತರ ಅಮ್ಮ ಬಂದುಬಿಟ್ಟು ಮನೆ ಹತ್ರ ಎಲ್ಲ ಸ್ವಲ್ಪ ಜಾಗ ಇದೆ ಅಲ್ವಾ, ಒಂದು ಸ್ವಲ್ಪ ಬದನೆ ಗಿಡ, ಟೊಮೊಟೊ ಹಣ್ಣಿನ ಗಿಡವೆಲ್ಲ ಹಾಕ್ತಾ ಇರ್ತಾರೆ ಅವಾಗ. ಇದು ನೋಡ್ತಾ ಇರ್ಬೋದು, ಫುಲ್ಲು ಹುಳ ಬಿದ್ದುಬಿಟ್ಟಿದೆ. ಎಲೆ ಎಲ್ಲ ಸುಮ್ಮನೆ ಕಡ್ದಾಕ್ಬಿಟ್ಟಿದೆ. ಹುಳ ಕೂಡ ಇತ್ತು ಅದರೊಳಗೆ. ಬದನೆಕಾಯಿ ಮಾತ್ರ ಚೆನ್ನಾಗಿತ್ತು, ಮೇಲೆ ಹುಳ ಆಡಿರಲಿಲ್ಲ. ಇನ್ನು ಈ ಥರ ಮನೆ ಮುಂದೆ ಸ್ವಲ್ಪ ಜಾಗ ಇದ್ದರೆ ಏನಾದರೂ ಸ್ವಲ್ಪ ತರಕಾರಿ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲೇ ಒಂದು ನಲ್ಲಿ ಇದೆ, ಒಂದು ಅಲ್ಲಿ ನಾವು ಕಾಣಿಸ್ತಾ ಇರ್ಬೋದು. ಕುಡಿಯೋ ನೀರು ಬಿಡ್ತಾರಲ್ಲ ಅಲ್ಲೇ ಇಟ್ಕೊತಾರೆ. ಇನ್ನು ತುಳಸಿ ಗಿಡ ಅಂತೂ ಸಿಕ್ಕಾಪಟ್ಟೆ ತುಳಸಿ ಗಿಡ. ಇನ್ನು ಮಳೆ ಬಂದ್ರಂತೂ ಬೀಜ ಎಲ್ಲ ಕೆಳಗೆ ಕುದ್ಬಿಟ್ಟು ಫುಲ್ಲು ಚೀರ್ಕೊಂಡ್ಬಿಡುತ್ತೆ ತುಳಸಿ ಗಿಡ ಎಲ್ಲ. ಚಿಕ್ಕಮ್ಮ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ, ಅವಾಗೆಲ್ಲ ಕಿತ್ತಾಕ್ತಾ ಇರ್ತಾರೆ. ಇನ್ನು ಇಲ್ಲಿ ಅಷ್ಟೇ ದಾಳಿಂಬೆ ಗಿಡ ಇದೆ, ಸಿಕ್ಕಾಪಟ್ಟೆ ಹೋಗ್ಬಿಟ್ಬಿಟ್ಟಿದೆ. ಈ ಥರ ದಾಳಿಂಬೆ ಗಿಡ ಇದ್ರಂತೂ ಮನೆ ಹತ್ರ ಯಾರಾದರೂ ಒಬ್ರು ಯಾವಾಗಲೂ ಕಾವಲಿರಬೇಕು. ಇಲ್ಲಾಂತಂದರೆ ಚಿಕ್ಕ ಮಕ್ಕಳೆಲ್ಲ ಬಂದುಬಿಟ್ಟು ಕಿತ್ಕೊಂಡು ಹೋಗೋದು, ಅದೆಲ್ಲ ಹೂವು ಎಲ್ಲ ಕಿತ್ತು ಬಿಸಾಕೋದು ಆ ಥರ ಎಲ್ಲ ಮಾಡ್ತಾನೆ ಇರ್ತಾರೆ. ಅದಕ್ಕೋಸ್ಕರ ಇನ್ನು ಚಿಕ್ಕಮ್ಮ ಕೂಡ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಯಾರೂ ಇರೋದಿಲ್ಲ ಮನೆ ಹತ್ರ. ಅವು ಎಷ್ಟು ಸಿಗ್ತಾವೋ ಎಷ್ಟು ಸಿಗೋಲ್ಲ ಗೊತ್ತೇ ಇಲ್ಲ. ಇವಾಗ ಮಾತ್ರ ಚೆನ್ನಾಗಿ ಬಿಟ್ಟಿತ್ತು ಎಲ್ಲ. ಸ್ವಲ್ಪ ಹೂವೆಲ್ಲ ನೋಡ್ತಾ ಇರ್ಬೋದು, ಚೆನ್ನಾಗಿದೆ ಗಿಡ ಅಂತೇಳ್ಬಿಟ್ಟು. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 12 ಗಂಟೆ ಆಗಿದೆ. ಇನ್ನು ರೆಡಿ ಆಗಿದೆ ಊರಿಗೆ ಹೋಗೋದಕ್ಕೆ. ಇನ್ನು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದೊಂದು ಬ್ಯಾಗು, ಇದರಲ್ಲಿ ನಮ್ಮ ಗುಂಡನಿಗೆ ಏನೇನು ಬೇಕು ಐಟಮ್ ಎಲ್ಲ ಇಟ್ಕೊಂಡಿದ್ದೀನಿ ಇದರಲ್ಲಿ. ಇವಾಗ 2 ಬ್ಯಾಗ್ ತೊಗೊಂಡು ಇವನ್ನ ಕರ್ಕೊಂಡು ಹೋಗಬೇಕು. ನಿಜವಾಗ್ಲೂ ಹೋಗಿ ಊರು ಸೇರೋಷ್ಟೊತ್ತಿಗೆ ಎಷ್ಟೊತ್ತಿಗೆ ಹೋಗ್ತೀನಪ್ಪ ಅಂತ ಅನಿಸ್ಬಿಡುತ್ತೆ. ಮಕ್ಕಳು ಕಟ್ಕೊಂಡು ಜರ್ನಿ ಮಾಡೋದಂತೂ ತುಂಬ ಕಷ್ಟ. ಅದರಲ್ಲೂ 3 ಬಸ್ ಚೇಂಜ್ ಮಾಡ್ಬೇಕು ನಾನು. ಅದೊಂದು ಸ್ವಲ್ಪ ದೊಡ್ಡ ಇದಂತಲೇ ಹೇಳ್ಬೋದು. ಇನ್ನು ಬೇಗನೆ ಸ್ನಾನ ಮಾಡಿಸಿ ಒಂದು 9:30 ಹಂಗೆ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟಿದ್ದೆ. ಚೆನ್ನಾಗಿ ಮಲ್ಕೊಂಡಿದ್ದೆ, ಮಾಡಿದ್ದಾನೆ. ಇವಾಗ ಇನ್ನೇನು ಬಸ್ಸಲ್ಲಿ ಹೋದ ತಕ್ಷಣ ಮತ್ತೆ ಮಲಗ್ತಾನೆ. ನೋಡ್ತಾ ಇರ್ಬೋದು, ಇದೆ ರೆಡಿ ಆಗಿದ್ದಾನೆ. ನಾನು ಕೂಡ ರೆಡಿ ಆಗಿದ್ದೀನಿ. ಹೋಗಬೇಕು, ತುಂಬ ದಿನ ಆಯಿತು ಹೋಗಿರಲಿಲ್ಲ, ಅದಕ್ಕೋಸ್ಕರ. ಇನ್ನು 50 ಕೂಡ ಬಂದಿದೆ ಹೋಗೋದು. ಇನ್ನು ನಿದ್ದೆಗಣ್ಣು ಎದ್ದೇಳ್ತಿರ್ಲಿಲ್ಲ, ನಾನೇ ಎಬ್ಬರಿಸಿದ್ದೀನಿ. ಇವಾಗ 12:45 ಬಸ್ ಇದೆ, ಅದಕ್ಕೆ ಹೋಗ್ತೀವಿ. ಅಲ್ಲಿ ಹೋಗ್ಬಿಟ್ಟು ಮತ್ತೆ ಚಳ್ಳಕೆರೆಯಲ್ಲಿ ಇಳಿದು ಮತ್ತೆ ಅಲ್ಲಿ ಹಿರಿಯೂರು ಬಸ್ ಹತ್ತಬೇಕು. ಮತ್ತೆ ಹಿರಿಯೂರಲ್ಲಿ ಇಳಿದ್ಬಿಟ್ಟು ಮತ್ತೆ ನಮ್ಮೂರು ಬಸ್ ಹತ್ತಬೇಕು. ತುಂಬ ರಿಸ್ಕು. ಮೋಡ ನೋಡಿದ್ರೆ ಭಾಳ ಆಗಿದೆ, ಮಳೆ ಮೋಡ. ಗೊತ್ತಿಲ್ಲ ಯಾವ ಟೈಮಲ್ಲಿ ಮಳೆ ಬರುತ್ತಂತನೂ ಕೂಡ. ಅದಕ್ಕೆ ಸ್ವಲ್ಪ ಬೇಗ ಹೋಗೋಣ ಅಂತೇಳ್ಬಿಟ್ಟು ಇವತ್ತು ಬೇಗನೆ ಹೊರಡಿದ್ದೀನಿ. ಇನ್ನು ನಮ್ಮ ಅಣ್ಣ ಚಿಕ್ಕಮ್ಮರೆಲ್ಲರೂ ಕೂಡ ಕೆಲಸಕ್ಕೆ ಹೋಗಿದ್ದಾರೆ, ಇಲ್ಲ ಊರಲ್ಲೇ ಹೋಗಿದ್ದಾರೆ. ಬರ್ತೀವಿ ಆಮೇಲೆ ಫೋನ್ ಮಾಡಂತ ಹೇಳಿದರು. ಅದಕ್ಕೆ ಇವಾಗ ಮಾಡಬೇಕು, ಅವ್ರಿಗೂ ಫೋನ್ ಮಾಡಿಬಿಟ್ಟು ಇನ್ನು ಹೇಳ್ತೀನಿ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಡಬೇಕು. ಹಾಗೆ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್ ವೀಡಿಯೋ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೋಡೋಣ, ಆದರೆ ವೀಡಿಯೋಸ್ ಮಾಡ್ತೀನಿ ಬಸ್ಸಲ್ಲಿ, ಆಗಲಿಲ್ಲ ಅಂದರೆ ಇಲ್ಲ. ಫಸ್ಟ್ ಊರಿಗೆ ಹೋಗಿ ಸೇರ್ಕೊಂಡ್ರೆ ಅಲ್ಲಿ ವೀಡಿಯೋಸ್ ಮಾಡ್ಬೋದು, ಅದಕ್ಕೋಸ್ಕರ. ಓಕೆ ಫ್ರೆಂಡ್ಸ್, ಬನ್ನಿ ಹೆಂಗೆ ಹೋಗುತ್ತೆ ಇವತ್ತಿನ ವ್ಲಾಗ್ ಮಾಡೋಣ. ಇನ್ನು ಚಳ್ಳಕೆರೆಗೆ ಬಂದ್ವಿ ಫ್ರೆಂಡ್ಸ್. ಚಳ್ಳಕೆರೆಗೆ ಬಂದ ತಕ್ಷಣ ಇನ್ನೂ ಬಸ್ ಬಂದಿರಲಿಲ್ಲ, ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು ಅಷ್ಟರಲ್ಲಿ ನನ್ನ ಮಗನಿಗೆ ಕಣ್ಣಿಗೆ ಐಸ್ ಕ್ರೀಮ್ ಕಾಣಿಸ್ತು. ಇನ್ನು ಏನು ಮಾಡಿದ್ರು ಕೂಡ ಕೊಡಿಸೋವರೆಗೂ ಬಿಡಲಿಲ್ಲ. ಇನ್ನು ಬಿಡು, ಬಸ್ ಬರೋದು ಎಷ್ಟೊತ್ತಾಗುತ್ತೆ ಅಂತೇಳ್ಬಿಟ್ಟು ಕೊಡಿಸಿದ್ದೀನಿ. ತಿಂತಾಯಿದ್ದ. ಇದು ಬಂದುಬಿಟ್ಟು ಚಳ್ಳಕೆರೆ. ಇವಾಗ ಚಳ್ಳಕೆರೆಯಲ್ಲಿ ಇಳ್ಕೊಂಡಿದ್ದೀವಿ. ಮುಂದ್ಗಡೆ ಇರೋ ಬಸ್ ಬಂದು ಹಿರಿಯೂರಿಗೆ ಹೋಗೋದಿಲ್ಲ, ಈ ಕಡೆ ಬೆಳಗೆರೆ ಸೈಡ್ ಹೋಗುತ್ತೆ ಅಂತ ಹೇಳಿದ್ರು. ಇನ್ನು ಸುಮ್ಮನೆ ವೆಯ್ಟ್ ಮಾಡ್ತಾಯಿದ್ವಿ. ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಶನಿವಾರ ಅಂದರೆ ಸಂತೆ ಏನಿರಲ್ಲ, ಭಾನುವಾರ ಸಂತೆ ಇರುತ್ತೆ ಚಳ್ಳಕೆರೆಯಲ್ಲಿ. ಇನ್ನು ಶನಿವಾರ ಬಂದು ಹಿರಿಯೂರಲ್ಲಿ ಸಂತೆ ಇರುತ್ತೆ ನಮ್ಮೂರಲ್ಲಿ. ಇದು ಬಂದುಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು, ಈ ಸ್ವಲ್ಪ ಸರ್ಕಲ್ ಬಿಟ್ಟು ಮುಂದ್ಗಡೆ ನಿಂತ್ಕೊಂಡಿದ್ದೀವಿ. ಇನ್ನು ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇದ್ದಾವೆ. ನನ್ನ ಮಗನಿಗೆ ಈ ಥರ JCB ಏನಾದರೂ ಸ್ವಲ್ಪ ಕಾಣಿಸ್ಬಿಟ್ರಂತೂ ತುಂಬ ಇಷ್ಟಪಟ್ಟು ನೋಡ್ತಾ ಇರ್ತಾನೆ. ಅದು ಸ್ವಲ್ಪ ಕಣ್ಮರೆ ಆಗೋವರೆಗೂ ಬಿಡೋದೇ ಇಲ್ಲ, ಆ ಥರ ಎಲ್ಲ ನೋಡ್ತಾ ಇರ್ತಾನೆ. ಮೋಡ ಕೂಡ ಫುಲ್ ಆಗಿತ್ತು. ಎಲ್ಲಿ ಮಳೆ ಬರುತ್ತಪ್ಪ, ಎಲ್ಲಿ ಮಳೆಗೆ ಸಿಗಾಕೊಂತೀವಿ ಅನ್ನೋದು ಕೂಡ ಭಯ ಇತ್ತು. ಹೇಳೋದಕ್ಕಾಗೋದಿಲ್ಲ ಯಾವ ಟೈಮಲ್ಲಿ ಮಳೆ ಬರುತ್ತೆ ಅಂತ ಹೇಳಿ. ಇನ್ನು ಫೈನಲಿ ಬಸ್ ಬಂತು. ಬಸ್ ಬಂದ ತಕ್ಷಣ ಇನ್ನು ಸೀಟ್ ಕೂಡ ಸಿಕ್ತು, ಆರಾಮ್ಸೆ ಕೂತ್ಕೊಂಡಿದ್ದೀವಿ. ಇನ್ನು ಸ್ಟಾರ್ಟ್ ಆಗಿರಲಿಲ್ಲ ಗಾಡಿ ಬಂದು. ಇನ್ನು ನನ್ನ ಮಗ ಸ್ವಲ್ಪ ಕಿಟಕಿ ಸೈಡ್ ಕೂತ್ಕೊಂಡ್ಬಿಟ್ಟು ಆ ಕಡೆ ಎಲ್ಲ ನೋಡ್ತಾ ಇದ್ದ. ಸ್ವಲ್ಪ ದೂರದಿಂದನೇ ನೋಡ್ತಾ ಇದ್ದ, ಹತ್ರಕ್ಕೆ ಬಿಟ್ಟಿರಲಿಲ್ಲ. ಅಲ್ಲಿ 1-2 ಹಸು ಮಲ್ಕೊಂಡಿದ್ವು, ಹಸುಗಳನ್ನ ನೋಡ್ತಾ ಇದ್ದ. ಅಮ್ಮ ಪಾಪು ಅಂತ ಹೇಳಿ.
ಇನ್ನು ಹಂಗೆ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ನಾವು ಕೂಡ ಕೂತ್ಕೊಂಡು ಇನ್ನು ಟಿಕೆಟ್ ಎಲ್ಲ ತೊಗೊಂಡು ನಿಜವಾಗ್ಲೂ ಮಕ್ಕಳೆಲ್ಲ ಕರ್ಕೊಂಡು ಜರ್ನಿ ಮಾಡೋದಂದರೆ ಅಷ್ಟು ಸುಲಭ ಅಲ್ಲ. ಕೆಲವರಂತೂ ಇಬ್ಬಿಬ್ಬರು ಮೂರು ಜನ ಪಾಪ ಕರ್ಕೊಂಡು ಬ್ಯಾಗುಗಳೆಲ್ಲ ತೊಗೊಂಡು ಹೋಗ್ತಾ ಇರ್ತಾರೆ. ಹೆಣ್ಮಕ್ಳು ಕಷ್ಟ ಅಂತೂ ನೋಡೋಕ್ಕೆ ಆಗೋದಿಲ್ಲ ಒಂದೊಂದು ಸರಿ ಅಷ್ಟು ಇದು. ಇನ್ನು ನಮ್ಮ ಮನೆಯವರಿಗೆ ಬರೋಕ್ಕಾಗುತ್ತಾ, ಹಿರಿಯೂರಿಗೆ ಬನ್ನಿ ಅಂತ ಹೇಳಿದ್ರೆ ಅವ್ರಿಗೂ ಬರೋದಕ್ಕಾಗೋದಿಲ್ಲ. ಇನ್ನು ತೋಟದ ಹತ್ರ ಯಾರಿಲ್ಲ ಅಂತ ಹೇಳಿದರು. ಸರಿ ಬಿಡಿ, ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ನಾವು ಹೊರಟ್ವಿ. ಇನ್ನು ಹಿರಿಯೂರಿಗೆ ಬಂದ್ವಿ. ಹಿರಿಯೂರಿಗೆ ಬಂದಮೇಲೆ ಇನ್ನು ಹೇಳಿದ್ನಲ್ವ, ಹಿರಿಯೂರಲ್ಲಿ ಶನಿವಾರ ಅಂದರೆ ಸಂತೆ ಅಂತೇಳ್ಬಿಟ್ಟು ಸಿಕ್ಕಾಪಟ್ಟೆ ರಶ್ ಇತ್ತು. ಇನ್ನು ಬಸ್ ಅಂತೂ ಹತ್ತೋದಕ್ಕೆ ಆಗಲಿಲ್ಲ. ಆಟೋ ವ್ಯವಸ್ಥೆ ಇದೆ, ಆಟೋಗಳೆಲ್ಲ ಹೋಗ್ತಾ ಇರ್ತವೆ. ಸದ್ಯ ಒಂದು ಆಟೋ ಸಿಕ್ತು. ಇನ್ನು ಯಾರೂ ಕೂಡ ಬಂದಿರಲಿಲ್ಲ. ಇನ್ನು ನಾವೇ ಕೂತ್ಕೊಂಡ್ವಿ. ಇನ್ನು ಬರ್ತಾರೆ, ಸ್ವಲ್ಪ ಸೀಟೆಲ್ಲ ಫುಲ್ ಆದಮೇಲೆ ಬಿಡ್ತೀವಿ ಅಂತ ಹೇಳ್ತಾರಲ್ವ, ಸರಿ ಅಂತೇಳ್ಬಿಟ್ಟು ತುಂಬ ರಶ್ ಇತ್ತು. ನೋಡ್ತಾ ಇರ್ಬೋದು, ಎಲ್ಲ ನೋಡಿದ್ರು ಕೂಡ ಜನನೇ. ಇನ್ನು ಅಷ್ಟರಲ್ಲಿ ಸ್ವಲ್ಪ ಗೋಬಿ ಆದರೂ ತಿನ್ನೋಣ. ತುಂಬ ತಿಂಗಳಾಯಿತು, ಒಂದು 9-10 ತಿಂಗಳಾಯ್ತು ಅನಿಸುತ್ತೆ ಗೋಬಿನೇ ತಿಂದಿರಲಿಲ್ಲ. ಇನ್ನು ಅಲ್ಲಿ ಸ್ವಲ್ಪ ಬಿಸಿ ಬಿಸಿ ಮಾಡ್ತಾಯಿದ್ರು, ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಒಂದು ಪ್ಲೇಟ್ ತೊಗೊಂಡೆ. ನಮ್ಮ ಗುಂಡನಿಗೆ ಜಾಸ್ತಿ ತಿನ್ನಿಸ್ಲಿಲ್ಲ ನಾನು, ಯಾಕೆಂದರೆ ಗೋಬಿ ಸ್ವಲ್ಪ ಹೀಟ್ ಜಾಸ್ತಿ ಇರುತ್ತಲ್ವ, ಅದಕ್ಕೋಸ್ಕರ. ಇನ್ನು ನಾನು ಕೂಡ ತುಂಬ ತಿಂಗಳಾಗಿತ್ತು ತಿಂದ್ಬಿಟ್ಟು, ಅದಕ್ಕೆ ತಿನ್ನಬೇಕು ಅಂತ ಅನ್ನಿಸ್ತು. ಅದಕ್ಕೆ ಅವನಿಗೊಂದು ಸ್ವಲ್ಪ ತಿನ್ನಿಸ್ಬಿಟ್ಟು ಆಮೇಲೆ ನಾನು ಒಂದು ಸ್ವಲ್ಪ ತಿಂದ್ಕೊಂಡೆ. ಹೀಗೆ ಇಬ್ಬರು ಕೂಡ ಫ್ರೀಯಾಗಿದ್ವಿ. ನಮ್ಗೆ ಎಲ್ಲೋದ್ರೂ ಕೂಡ ಸೀಟು ಚೆನ್ನಾಗಿ ಸಿಕ್ಕಿತ್ತು. ಆಮೇಲೆ ಸ್ವಲ್ಪ ಜನ ಎಲ್ಲ ಬಂದರು. ಬಂದ ತಕ್ಷಣವೇ ಇನ್ನು ಹೋಗೋಣ ಅಂತ ಹೇಳಿಬಿಟ್ಟು ಹಾಗೆ ಬಂದ್ವಿ. ಇನ್ನು ಬಂದ ತಕ್ಷಣವೇ ಇನ್ನು ಕೈಕಾಲು ಮುಖ ತೊಳ್ಕೊಂಬಿಟ್ಟು ಸ್ವಲ್ಪ ಹೊರಗಡೆನೇ ಕೂತ್ಕೊಂಡು ಆಮೇಲೆ ನಮ್ಮ ಗುಂಡಮ್ಮನ ಎತ್ಕೊಂಡೆ. ಯೋಷಿತಾ ನಮ್ಮ ಭಾವನ ಮಗಳು, ಅಂದರೆ ನಮ್ಮ ಮನೆಯವ್ರು ಇದ್ದಾರಲ್ಲ, ನಮ್ಮ ಮನೆಯವ್ರಿಗಿನ ದೊಡ್ಡ ಯಪ್ಪನ ಮಗಳು ಇವಳು. ಎಷ್ಟು ಕ್ಯೂಟಾಗಿದ್ದಾಳೆ ಅಂದರೆ ಸಖತ್ತು. ಎಷ್ಟೊತ್ತಾದರೂ ಸುಮ್ಮನೆ ನೋಡ್ತಾ ಇದ್ಲು ಮುಖ. ಫಸ್ಟ್ ಟೈಮ್ ಅಲ್ವಾ ಅವಳಿಗೆ ಸ್ವಲ್ಪ ಇವಾಗ ಬುದ್ಧಿ ಬರ್ತಾಯಿದೆ. ಇವಾಗ 9 ತಿಂಗಳು ಏನಾಗಿದೆ, 10 ತಿಂಗಳ ಇದೆ ಅನಿಸುತ್ತೆ. 10 ತಿಂಗಳ ಪಾಪು ಇದು. ಇನ್ನು ನಮ್ಮ ಪವಿತ್ರ ಕೂಡ ಅಡುಗೆ ಎಲ್ಲ ಮಾಡ್ತಾಯಿದ್ದು. ಇನ್ನು ನಮ್ಮ ಅತ್ತೆ ಬಂದು ಇರಲಿಲ್ಲ, ಅವ್ರು ಚಿತ್ರದುರ್ಗಕ್ಕೆ ಹೋಗಿದ್ದರು. ಇವಾಗ ಮಾವ ನಾವೇ ಇರೋದು ಅಷ್ಟೇ. ಅತ್ತೆ ಬರೋದು ಇನ್ನು ಒಂದು 8 ದಿನ 10 ದಿನ ಲೇಟ್ ಆಗುತ್ತೆ ಅಂತ ಹೇಳಿದರು. ಸರಿ ಬಿಡು ಅಂತ ಹೇಳ್ಬಿಟ್ಟು ಇನ್ನು ನಾವೇ ಇದ್ದೀವಿ ಸದ್ಯಕ್ಕೆ. ಇಲ್ಲಿ ಮನೆ ಹತ್ರ ಇರ್ತೀವಿ ನಾವು. ಇಲ್ಲಿ ಊಟ ಮಾಡ್ಕೊಂಡ್ಬಿಟ್ಟು ಸೀದಾ ತೋಟಕ್ಕೆ ಹೋಗ್ತೀವಿ. ಇನ್ನು ನಮ್ಮ ಮನೆಯವ್ರ ತೋಟದಲ್ಲೇ ಇರೋದ್ರಿಂದ ಅಲ್ಲೇ ಹೋಗ್ತೀವಿ ನಾವು, ಇಲ್ಲಿ ಮನೇಲಿ ಇರೋದಿಲ್ಲ ಜಾಸ್ತಿ. ಇನ್ನು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇನ್ನು ನಮ್ಮ ಪವಿತ್ರನೇ ಎಲ್ಲ ಕೆಲಸ ಮಾಡಿದ್ದು, ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ದಾಗಲೇ. ಇವರಿಗೆ ಕಂಪಲ್ಸರಿ ಮುದ್ದೆ ಬೇಕೇ ಬೇಕು, ಮಾವ ಅವರು ಎಲ್ಲರಿಗೂ ಕೂಡ. ಇನ್ನು ಇದು ಹುಳಿ ಮೊಳಕೆ ಕಾಳು ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಮತ್ತು ಕಿಸಂಬ್ರ ಥರ ಮಾಡಿ ಮುದ್ದೆ ಮಾಡಿದ್ಲು, ಬಿಸಿದ ಮುದ್ದೆ ಮತ್ತು ಅನ್ನ ಮಾಡಿದ್ಲು. ಇನ್ನು ನಮ್ಮ ಮನೆಯವ್ರು ಕೂಡ ಬಂದರು. ಇನ್ನು ನಮ್ಮ ಮಂಜಣ್ಣ ಹೋಗಿ ಕರ್ಕೊಂಬಂದರು. ಅವರು ಕೂಡ ಬಂದರು. ಬಂದ ತಕ್ಷಣವೇ ನಮ್ಮ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾರೆ. ಇನ್ನು ಕೆಲಸ ಮಾಡ್ತಾರಲ್ವ, ಕೆಲಸ ಮಾಡೋ ಹತ್ರನೇ ಹಂಗೆ ಬಂದಿದ್ರು ಅವರು. ಇನ್ನು ಬಂದ ತಕ್ಷಣವೇ ಸ್ವಲ್ಪ ಪಾಪುನೆಲ್ಲ ಎತ್ಕೊಂಡು ಆಟ ಆಡಿಸಿ ಇನ್ನು ನಾವು ಕೂಡ ಸ್ವಲ್ಪ ಜಾಸ್ತಿ ಹೊತ್ತೇ ಇದ್ದು, ಸಂಜೆ ಆಗೋವರೆಗೂ ಇದ್ಬಿಟ್ಟು ಇನ್ನು ಅಲ್ಲಿಗೆ ಬಾಕ್ಸ್ ಕಟ್ಕೊಂಡು ಹೋದ್ವಿ. ಇನ್ನು ಊಟ ಮಾಡಲಿಲ್ಲ ಮನೆಯಲ್ಲಿ. ಇನ್ನು ಸ್ವಲ್ಪ ಟೈಮ್ ಜಾಸ್ತಿ ಇತ್ತಲ್ವ, ಒಂದು 7:30-8 ಗಂಟೆಗೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಬೇಗನೆ ಅಡುಗೆ ಮಾಡಿದ್ಲು. ಇನ್ನು ತೊಗೊಂಡು ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಇಲ್ಲಿ ವೆದರ್ ಅಂದರೆ, ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ. ಏನು ಹೇಳಿ, ನಮ್ಮೂರು ನಮಗೆ ಚೆಂದ ಅನಿಸುತ್ತಲ್ಲ ಆ ಥರ. ನನಗೆ ಇಲ್ಲಿರೋಕೆ ತುಂಬ ಇಷ್ಟ, ನನಗೆ ಭಾಳ ಇಷ್ಟ. ಈ ಕಡೆ ಗುಡ್ಡ ಬೆಟ್ಟ ಎಲ್ಲ ಚೆನ್ನಾಗಿರುತ್ತೆ. ವೆದರ್ ಮಾತ್ರ ಎಲ್ಲಿ ನೋಡಿದ್ರೂ ಕೂಡ ಒಂಥರ ಕಾಡು ಥರ ಇದೆ ಇಲ್ಲಿ, ಚೆನ್ನಾಗಿದೆ, ಇಷ್ಟ. ಬಟ್ ಏನು ಮಾಡೋಕ್ಕಾಗೋದಿಲ್ಲ. ಸ್ವಲ್ಪ ದಿನ ನಮಗೆ ಎಲ್ಲಾದರೂ ಸ್ವಲ್ಪ ಪರ್ಮನೆಂಟಾಗಿ ಇರೋ ವ್ಯವಸ್ಥೆ ಸಿಗೋವರೆಗೂ ನಮಗೆ ಇದೇ ಥರನೇ ಓಡಾಡ್ಕೊಂಡಿರಬೇಕಾಗುತ್ತೆ, ಒಂದು ಸ್ವಲ್ಪ ಮನೆ ಮಾಡ್ಕೊಳೋವರೆಗೂ. ಇಲ್ಲಿ ನೋಡ್ತಾ ಇರೋ ದಿನ ತೋಟದ ಹತ್ರ ಬಂದ್ವಿ. ಇನ್ನು ಬಂದ ತಕ್ಷಣ ಗೇಟೆಲ್ಲ ಬೀಗ ಹಾಕೊಂಡ್ಬಂದಿರ್ತಾರೆ. ಇನ್ನು ನಮ್ಮ ಮನೆಯವರು ಕೂಡ ಗೇಟ್ ತೆಗೆದ್ರು. ಇನ್ನು ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ಈ ಪ್ಲೇಸ್ಗೆ ಬಂದರೆ, ತೋಟಕ್ಕೆ ಬಂದ್ರಂತೂ ನನಗೆ ಮತ್ತೆ ಊರಿಗೆ ಹೋಗೋಕ್ಕೆ ಮನಸ್ಸು ಬರೋಲ್ಲ, ಅಷ್ಟೊಂದು ಇಷ್ಟ ನನಗೆ. ಅದಕ್ಕೆ ಏನಾದರೂ ಆಗಲಿ ಒಂದು 15 ದಿನನಾದರೂ ಇದ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಇನ್ನು ಅಲ್ಲಿ ಏನು ಕೆಲಸ ಇಲ್ವಲ್ಲ, ಆರಾಮ್ಸೆ ಇರ್ಬೋದು ಅಂತೇಳ್ಬಿಟ್ಟು. ಇನ್ನು ನನ್ನ ಮಗನಿಗೂ ಕೂಡ ಅವ್ರ ಅಪ್ಪಾಜಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ನೋಡಬೇಕು, ಹೆಂಗಾಗುತ್ತೋ ಗೊತ್ತಿಲ್ಲ. ಇನ್ನು ಊಟ ಕೂಡ ಆಯಿತು. ಊಟ ಆದಮೇಲೆ ಇನ್ನು ಮಾವಿನ ಹಣ್ಣು ಕಟ್ ಮಾಡಿದ್ರು ನಮ್ಮ ಮನೆಯವರು. ಇಲ್ಲಂತೂ ಮಸ್ತ್ ಮಾವಿನ ಹಣ್ಣು ಇಲ್ಲೇ ತೋಟದಲ್ಲೇ ಬಿಡ್ತವೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಇನ್ನು ಕಟ್ ಮಾಡಿದ್ರು ತಿನ್ನಿ ಅಂತ ಹೇಳ್ಬಿಟ್ಟು ನಾವು ಹೊಟ್ಟೆನೇ ಫುಲ್ಲಾಗಿತ್ತು, ನಾನು ತಿನ್ನಲಿಲ್ಲ. ಇನ್ನು ನನ್ನ ಮಗ ಬಂದ್ರಂತೂ ಮೆಕ್ಯಾನಿಕ್ ಮಾಡಿದ್ದೆ, ಬ್ಯಾಟ್ರಿ ತೊಗೊಳೋದು, ಏನಾದ್ರು ಸ್ವಿಚ್ ಹಾಕೋದು ಅದೆಲ್ಲ ಮಾಡ್ತಾನೆ ಇರ್ತಾನೆ. ಇನ್ನು ನನ್ನ ಅಂಕನಿಗೂ ಕೂಡ ಊಟ ಮಾಡಿಸಿದ್ವಿ. ಇನ್ನು ಊಟ ಮಾಡಿಸ್ಬಿಟ್ಟು ಇವಾಗ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದಾನೆ. ಹಂಗೆ ಹೊರಗಡೆ ಚೆನ್ನಾಗಿರುತ್ತೆ, ಕೂಲಾಗಿ, ಅಂದರೆ ಗಾಳಿ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇರುತ್ತೆ. ನೋಡೋದಕ್ಕೂ ಕೂಡ ಒಂಥರ ಚೆನ್ನಾಗಿರುತ್ತೆ. ಇಷ್ಟೊತ್ತಲ್ಲಿ ಒಂದು ಸ್ವಲ್ಪ ಭಯ ಕೂಡ ಆಗುತ್ತೆ ಇಲ್ಲಿ. ನನಗಂತೂ ಸ್ವಲ್ಪ ಭಯನೇ ನನಗೆ. ಇನ್ನು ನಮ್ಮ ಮನೆಯವರಂತೂ ಹೆದರ್ಕೊಳ್ಳೋದೇ ಇಲ್ಲ, ಯಾವಾಗಲೂ ಕೂಡ ಒಬ್ಬೊಬ್ಬರೇ ಇದ್ಬಿಟ್ಟು ಅಭ್ಯಾಸ ಆಗಿಬಿಟ್ಟಿದೆ. ಇಲ್ಲಿ ಯಾರೂ ಕೂಡ ಬರೋದಿಲ್ಲ, ಯಾಕೆ ಹೆದರ್ಕೊಂತೆ ಬಿಡು ಅಂತ ಹೇಳ್ತಾಯಿದ್ರು. ಒಂದು ಸ್ವಲ್ಪ ಪ್ರಾಣಿಗಳ ಕಾಟ ಕೂಡ ಇಲ್ಲಿ ಜಾಸ್ತಿ ಇದೆ, ಅದಕ್ಕೆ ಎಲ್ಲಾದರೂ ಒಂದು ಮೂಲೆಯಲ್ಲಿ ಭಯ ಇದ್ದೇ ಇರುತ್ತೆ ಹೆಣ್ಮಕ್ಳಿಗೆ. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ.